ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕೊನೆಗೂ ಕಮಲ ಪಾಳ್ಯದಲ್ಲಿ ಬದಲಾವಣೆಗೆ ಮುಹೂರ್ತ ಫಿಕ್ಸ್. ಬಿಜೆಪಿಗೆ ಹೊಸ ಅಧ್ಯಕ್ಷ ಅಮಿತ್ ಶಾ, HDK ಮಾಸ್ಟರ್ ಪ್ಲ್ಯಾನ್ ವರ್ಕೌಟ್ ಆಗತ್ತಾ? ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಅಡ್ಡ ಮತದಾನ ಅಂದರೆ ಸೈದ್ಧಾಂತಿಕ ವಿರೋಧಿಯಾಗಿರುವಂಥ ಕಾಂಗ್ರೆಸ್ ಪರವಾಗಿ BJPಯವರು MLC ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ನಂತರ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರ ಬುಡಕ್ಕೆ ಕುತ್ತು ಬಂದಿದೆ. ಜೊತೆಗೆ ಕೊನೆಯದಾಗಿ ಯಡಿಯೂರಪ್ಪನವರ ಕುಟುಂಬದ ಒಂದು ಅಧಿಕಾರವನ್ನು ಕಿತ್ತುಕೊಳ್ಳಲಿಕ್ಕೆ ಅಥವಾ BJPಯನ್ನು ಯಡಿಯೂರಪ್ಪನವರಿಂದ ದೂರ ಮಾಡಲಿಕ್ಕೆ ಇದೀಗ ಸತ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನಾನಾ ಕಾರಣಗಳು ಕೂಡ ಇದೆ. BJP ವಿಜಯೇಂದ್ರ ಅವರನ್ನ 2023 ನವೆಂಬರ್ 20ಕ್ಕೆ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ ನಂತರ ಎಲ್ಲೋ ಒಂದು ಕಡೆ ಹುರುಪು ಬಂದಿತ್ತು. ಅದಾದ ನಂತರ ಕಳೆದ 6 ತಿಂಗಳಲ್ಲಿ, ಅದು ಬೈ ಎಲೆಕ್ಷನ್ ಇರ್ಬೋದು, ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆ ಇರ್ಬೋದು, ಅದಾದ ನಂತರ ಈ ಕಾಂಗ್ರೆಸ್ ಪರವಾಗಿ MLC ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ನಂತರ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರ ಅಧ್ಯಕ್ಷ ಗಾದಿ ಕೊನೆಗೂ ಅಲಗಾಡುವಂಥ ಸ್ಥಿತಿಗೆ ಬಂದು ಮುಟ್ಟಿದೆ. ನೀವು ಸೈದ್ಧಾಂತಿಕವಾಗಿ ವಿರೋಧವಾಗಿ ಕರ್ಮಠ BJPಗರಾಗಿ ಕಾಂಗ್ರೆಸ್ನ ವಿರೋಧ ಮಾಡಬೇಕಂದ್ರೆ ಅಲ್ಲೊಬ್ಬ ಕಾಂಗ್ರೆಸ್ನ ವಿರೋಧಿಯಾಗಿ BJPಯ ಕಟ್ಟಾಳು ಇರಬೇಕಾಗತ್ತೆ. ಯಾವುದೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರದು ಎನ್ನುವ ದೃಷ್ಟಿಯಲ್ಲಿ ಇದೀಗ ಅಮಿತ್ ಶಾ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದರೆ ಮತ್ತು ಸ್ಥಳೀಯ ರಾಜಕಾರಣಿಗಳಿಂದ, ಸ್ಥಳೀಯ ಮುಖಂಡರಿಂದ ಮತ್ತು RSS ಮುಖಂಡರಿಂದ ಇದೀಗ ಒಂದು ರಿಪೋರ್ಟನ್ನು ಕೂಡ ತರಿಸಿಕೊಂಡಿದ್ದಾರೆ. ಅದರಲ್ಲಿ ಒಂದು ಪ್ಲ್ಯಾನ್ ಪಕ್ಕಾ ಆಗಿದೆ. ಈಗಲೂ ಕೂಡ ವಿಜಯೇಂದ್ರ ಅವರನ್ನ 1-2 ತಿಂಗಳಲ್ಲಿ ಕೆಳಗಿಳಿಸಿದರೂ ಕೂಡ ಮತ್ತೊಬ್ಬ ವೀರಶೈವ ಲಿಂಗಾಯತ ನಾಯಕನಿಗೆ ರಾಜ್ಯದ ಅಧ್ಯಕ್ಷರ ಪಟ್ಟವನ್ನು ಕಟ್ಟುವಂಥ ಒಂದು ಮುಹೂರ್ತ ಫಿಕ್ಸ್ ಆಗಿದೆ. ಅಲ್ಲಿ 3-4 ಹೆಸರು ಕೇಳಿ ಬರ್ತದೆ. ಆದರೆ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು ಬಹುತೇಕ ಕೆಳಗೆ ಇಳಿಯುವುದು ಫಿಕ್ಸ್ ಆಗಿದ್ದು, ಅವರ ಜಾಗದಲ್ಲಿ ಸುನಿಲ್ ಕುಮಾರ್, ಕಾರ್ಕಳದ MLA ಆಗಿರುವಂಥ ಸುನಿಲ್ ಕುಮಾರ್ ಬರಬಹುದು ಮತ್ತು ಅವರ ಒಂದು ಆಯ್ಕೆ ಪಕ್ಕಾ ಆಗಿದೆ ಎನ್ನುವಂಥ ಮಾತಿನ ಜೊತೆಗೆ ಅವರ ಜೊತೆಗೆ ಅಧ್ಯಕ್ಷರು ಯಾರಾಗಬೇಕು, ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಮತ್ತೊಬ್ಬ ಅಧ್ಯಕ್ಷರಾಗಬೇಕಲ್ಲ, ಆ ಅಧ್ಯಕ್ಷರು ಯಾರಾಗ್ತಾರೆ ಎನ್ನುವಂಥ ಮಾತು ಇದೀಗ ಕುತೂಹಲದ ಘಟ್ಟವನ್ನು ತಲುಪಿದೆ. ಅಷ್ಟಕ್ಕೂ ಇನ್ನು ವಿಜಯೇಂದ್ರ ಅವರ ಪ್ಲಸ್ ಏನು ಎನ್ನುವುದನ್ನು ನೋಡ್ತಾ ಹೋದರೆ 2024ರಲ್ಲಿ ಮೈತ್ರಿಯೊಂದಿಗೆ ಸ್ಪರ್ಧೆ ಮಾಡಿ 2024ರಲ್ಲಿ JDS ಜೊತೆ ಮೈತ್ರಿ ಮಾಡಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ 19 ಸೀಟ್ ಗೆದ್ದಂಥ ಸಾಧನೆ ಇದೆಯಲ್ಲ, ಅದು ಇಲ್ಲಿಯ ತನಕ ವಿಜಯೇಂದ್ರ ಅವರ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅದಾದ ನಂತರ ಅವರ ಮತ್ತೊಂದು ಪ್ಲಸ್ ಅಂದರೆ ಯಡಿಯೂರಪ್ಪನವರ ಮಗನಾಗಿ ಗುರುತಿಸಿಕೊಂಡಿದ್ದು ಮತ್ತು ಆ ಒಂದು ಗುರುತಿಸುವಿಕೆಯ ಕಾರಣದಿಂದಾಗಿ 2023ರಲ್ಲಿ ಅವರಿಗೆ ಅಧ್ಯಕ್ಷ ಪಟ್ಟ ಕೂಡ ಸಿಕ್ಕಿತ್ತು. ಯಾಕಂದರೆ 2013ರಲ್ಲಿ ಯಡಿಯೂರಪ್ಪನವರು BJPಯಿಂದ ಬಿಟ್ಟು KJP ಕಟ್ಟಿದಾಗ BJP ಯಾವ ಲೆವೆಲಿಗೆ ಮಕಾಡೆ ಮಲಗಿಬಿಡ್ತಂದರೆ ಇನ್ನೂ ಸಂಪೂರ್ಣವಾಗಿ ನೆಲಕಚ್ಚಿತು ಮತ್ತು 40 ಸೀಟನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಮಾತ್ರ ಸಫಲತೆಯನ್ನು ಹೊಂದಿತು ಮತ್ತು ಆ ಕಾರಣದಿಂದಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ BJP ಕೂಡ ಸೆಣಸಿತ್ತು. ಯಡಿಯೂರಪ್ಪನವರು 5-6 ಸೀಟನ್ನು ಗೆದ್ದರು, ಜೊತೆಗೆ BJP 40 ಸೀಟನ್ನು ಗೆದ್ದಿತ್ತು. ಜೊತೆಗೆ ಕಾಂಗ್ರೆಸ್ ಅದ್ಭುತವಾಗಿ ಗೆಲುವನ್ನು ಸಾಧಿಸಿ 122 ಸೀಟನ್ನು ಗೆದ್ದು ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಬಾರಿಗೆ CM ಪಟ್ಟವನ್ನು ಕೂಡ ಅಲಂಕರಿಸಿದರು. ಅದಾದ ನಂತರ ಈ ಯಡಿಯೂರಪ್ಪನವರ ವೇಕೆನ್ಸಿ, ಯಡಿಯೂರಪ್ಪನವರ ಗೈರು ಎಲ್ಲವನ್ನ ಮನಗೊಂಡಂಥ ಇದೇ BJP ಮತ್ತೆ ಯಡಿಯೂರಪ್ಪನವ್ರನ್ನ BJP ಸೇರಿಸ್ಕೋತು. ಅದಾದ ನಂತರ 2018ರಲ್ಲೂ ಕೂಡ ಯಡಿಯೂರಪ್ಪನವರ ಅಧ್ಯಕ್ಷತೆಯಲ್ಲಿ BJP ಮತ್ತೊಂದು ಸಾಧನೆಯನ್ನು ಕೂಡ ಮಾಡಿ ಅಧಿಕಾರಕ್ಕೆ ಏರುವಂಥ ಹಂತ ಕೂಡ ತಲುಪಿತ್ತು. ಅದು ಕೂಡ ಯಡಿಯೂರಪ್ಪನವರ ಕಾರಣಕ್ಕಾಗಿ. ಹಾಗಾಗಿ ಒಂದು ವೇಳೆ ಇದೀಗ ಯಡಿಯೂರಪ್ಪನವರ ಮಗನಾದಂಥ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿಬಿಟ್ರೆ 2028ರ ಚುನಾವಣೆಯಲ್ಲಿ ಮತ್ತೆ ಹಿನ್ನಡೆಯಾಗಬಹುದಾ, ಅಥವಾ ಯಡಿಯೂರಪ್ಪನವರು ತನ್ನ ಮಗನನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಸಲುವಾಗಿ ಯಡಿಯೂರಪ್ಪನವರು ಮುನಿಸ್ಕೊಂಡು ಏನಾದರೂ ಒಂದು ಹಿನ್ನಡೆಯಾಗಬಹುದಾ, ಸ್ವಾಮೀಜಿಗಳು BJPಯನ್ನು ದೂರ ಸರಿಬೋದಾ, ಲಿಂಗಾಯತ ಮುಖಂಡರು BJPಯನ್ನು ದೂರ ಸರಿಬೋದಾ, ಎಲ್ಲವೂ ಕೂಡ ಇದೀಗ ವಿಜಯೇಂದ್ರ ಅವರ ಪ್ಲಸ್ ಆಗಿದೆ. ಈ ಕಾರಣದಿಂದಾಗಿ ವಿಜಯೇಂದ್ರ ಅವರನ್ನು ಇಳಿಸ್ತಾರಾ ಇಲ್ವಾ ಎಲ್ಲವೂ ಕೂಡ ಗೊಂದಲ. ಆದರೆ ಇಲ್ಲಿಯ ತನಕ ಈ ವಿಜಯೇಂದ್ರ ಅವರ ಮೈನಸ್ ಏನು ಎನ್ನುವುದನ್ನು ನೋಡ್ತಾ ಇದ್ರೆ, ವಿಜಯೇಂದ್ರ ಅವರು ಯುವಕರ ಒಂದು ಟೀಮನ್ನು ಕಟ್ತಾ ಇದ್ದಾರೆ. ಜೊತೆಗೆ ಸೀನಿಯರ್ಸ್ ಆದಂಥ 2 ಬಾರಿ ಗೆದ್ದಂಥ, 3 ಬಾರಿ ಗೆದ್ದಂಥ ಅನೇಕರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಮೀಟಿಂಗಿಗೂ ಕೂಡ ಅವರನ್ನು ಒಂದು ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಕೆಲವೊಂದು 5-6 ಮುಖಂಡರನ್ನು ಬಿಟ್ಟು, ಅದು ಗೋವಿಂದ ಕಾರಜೋಳ ಆಗಿರ್ಬೋದು, ಬೇರೆ 4-5 ಮುಖಂಡರನ್ನು ಬಿಟ್ಟು ಯಾವ ಮುಖಂಡರನ್ನು ಕೂಡ ತಮ್ಮ ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕುರ್ಚಿ ಶಾಸಕ ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ, ಅಥವಾ ಪ್ರೀತಮ್ ಏನು ಹೇಳ್ತಾರೆ ಆ ಮಾತನ್ನು ಮಾತ್ರ ಕೇಳಿ ತಮ್ಮ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಹೀಗಾಗಿ ಅಂದರೆ ಈ ಕಾರಣದಿಂದಾಗಿ ವಿಜಯೇಂದ್ರ ಬಣ ರಾಜಕೀಯವಾಗಿದೆ ಮತ್ತು ಎಲ್ಲ ಸೀನಿಯರ್ಸ್ ನೀವು ಯಾರನ್ನೇ ತೆಗೆದುಕೊಳ್ಳಿ,
ನೀವು ಬೊಮ್ಮಾಯಿ ತೆಗೆದುಕೊಳ್ಳಿ, ಈಶ್ವರಪ್ಪ ತೆಗೆದುಕೊಳ್ಳಿ, ಅಥವಾ ಮುರುಗೇಶ್ ನಿರಾಣಿ ತೆಗೆದುಕೊಳ್ಳಿ, ಯತ್ನಾಳ್ ತೆಗೆದುಕೊಳ್ಳಿ, ಪ್ರತಾಪ್ ಸಿಂಹ, ಹೀಗೆ ಹಲವಾರು ನಾಯಕರು ಇನ್ಕ್ಲೂಡಿಂಗ್ ಅರವಿಂದ್ ಲಿಂಬಾವಳಿ, ಎಲ್ಲ ನಾಯಕರು ಕೂಡ ವಿಜೇಂದ್ರ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಮತ್ತು ಯಾವಾಗಿಲ್ಲ ತಮಗೆ ಒಂದು ಚಾನ್ಸ್ ಸಿಗುತ್ತಲ್ಲ, ಆಗ ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟು ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿ ಅನ್ನುವಂಥ ಹಂತಕ್ಕೆ ಬರ್ತಾರೆ. ಅದರ ಮುಂದುವರೆದ ಭಾಗವಾಗಿ ಅದಕ್ಕೆ ಸಾಕ್ಷಿ ಎಂಬಂತೆ ಸದಾನಂದ ಗೌಡ ಕೂಡ ಇದೀಗ ಹೈಕಮಾಂಡ್ನ ನಾಯಕರಾದಂಥ ಪ್ರದೀಪ್ ಎನ್ನುವ ಜೊತೆ ಮಾತಾಡಿದ್ದಾರೆ ಎನ್ನಲಾದಂಥ ಆ ಇಂಗ್ಲಿಷ್ ಕಾನ್ವರ್ಸೇಷನ್ ಅತ್ಯಂತ ದೊಡ್ಡ ಸಾಕ್ಷಿಯನ್ನು ಕೊಡುತ್ತೆ. ಮತ್ತು ಅಕ್ಟೋಬರ್ ವೇಳೆಗೆ ಕಿಕ್ ಔಟ್ ಎನ್ನುವಂಥ ಒಂದು ಸಂದೇಶ ಅತ್ಯಂತ ದೊಡ್ಡ ಸದ್ದನ್ನು ಮಾಡಿತ್ತು. ಜೊತೆಗಿರುವಂಥ ತಟಸ್ಥ ಬಣ ಅಂದರೆ ಆರೋಸೋಕ್ ಮತ್ತು ಸಿಟಿಬಿ ಕೂಡ ವಿಜೇಂದ್ರ ಅವರ ವಿರುದ್ಧವಾಗಿದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಸಹಿಸಿಕೊಳ್ಳಬಹುದು, ಯುವಕ ನಾಯಕರಿದ್ದಾರೆ ಮತ್ತು ಕೇಂದ್ರಕ್ಕೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ ಮತ್ತು ಯಡಿಯೂರಪ್ಪನವರ ಒಂದು ಬ್ಯಾಕ್ಗ್ರೌಂಡ್ ಇದೆ, ಎಲ್ಲವೂ ಸರಿಯಾಗಿತ್ತು. ಆದರೆ ಯಾವಾಗ ಜೂನ್ 18ರಂದು ಅಡ್ಡ ಮತದಾನ ಆಯ್ತಲ್ಲ MLC ಚುನಾವಣೆಯಲ್ಲಿ ಸುಮಾರು 7ರಿಂದ 8 BJPಯ MLAಗಳು ಸೈದ್ಧಾಂತಿಕ ವಿರೋಧಿಯಾಗಿರುವಂಥ ಕಾಂಗ್ರೆಸ್ ಪರ ಅಡ್ಡ ಮತದಾನ ಮಾಡ್ತಾರಲ್ಲ, ಅಲ್ಲಿಗೆ ವಿಜೇಂದ್ರ ಅವರ ಬುಡ ಶೇಕ್ ಇನ್ನು ಯಾವುದೇ ಕಾರಣಕ್ಕೂ ಕೂಡ ತನಗೆ ಆದಂಥ ಒಂದು ಸೋಲನ್ನು, ತನ್ನ ಒಂದು ಕಳಂಕವನ್ನು ತೊಳೆದುಕೊಳ್ಳಿಕ್ಕೆ ಆಗಲ್ಲ ಎನ್ನುವಂಥ ಸ್ಥಿತಿಗೆ ಬಂದು ಮುಟ್ಟಿದ್ದಾರೆ ವಿಜೇಂದ್ರ. ಇದು ವಿಜೇಂದ್ರ ಅವರ ಕಥೆ ಆಗಿಬಿಟ್ರೆ ಯಾರು ವಿಜೇಂದ್ರ ಅವರ ಸ್ಥಾನದಲ್ಲಿ ಬಂದು ಕೂರಬಹುದು, ಅವರ ಸ್ಟ್ರೆಂತ್ ಏನು, ಅವರ ಮೈನಸ್ ಏನು, ಜೊತೆಗೆ ಈ JDS ಕುಮಾರಸ್ವಾಮಿಯವರ ಪ್ಲ್ಯಾನ್ ಏನಾಗಿರಬಹುದು ಎಲ್ಲವನ್ನು ನೋಡ್ತಾ ಹೋದರೆ ಇದೀಗ 4 ಜನ, ನಾನು ವಿರೋಧ ಪಕ್ಷದ ನಾಯಕರಾಗಿ ಸುನಿಲ್ ಕುಮಾರ್ ಅವರನ್ನು ಆಯ್ಕೆ ಮಾಡಬಹುದು ಮತ್ತು ಅವರಿಗೆ ಮತ್ತೊಬ್ಬ ಕಾಂಪಿಟೇಟರ್ ಇಲ್ಲ ಅಂತ ಹೇಳ್ಬೋದು. ಆರೋಶಕ್ ಅವರನ್ನು ಕೆಳಗಿಳಿಸುವಂಥ ಪ್ರಯತ್ನ ಮಾಡಿದ್ರೆ ಸುನಿಲ್ ಕುಮಾರ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ಫಾರ್ ದ BJP ಅಂತ ಹೇಳ್ಬೋದು ಮತ್ತು ಅದು ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು BJPಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು 2-3 ಹೆಸರು ಕೇಳಿ ಬರ್ತಾ ಇದೆ. ಆದರೆ 2 ಹೆಸರು ಮಾತ್ರ ಅತ್ಯಂತ ಸ್ಟ್ರಾಂಗ್ ಆಗಿದೆ ಮತ್ತು ವೀರಶೈವ ಲಿಂಗಾಯತ ಮುಖಂಡರ ಹೆಸರು ಮತ್ತು 3 ಬಾರಿ ಗೆದ್ದಂಥ ದೊಡ್ಡ ನಾಯಕರು, ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ, ಮತ್ತೊಬ್ಬರು ಶೈಕ್ಷಣಿಕವಾಗಿ ತುಂಬ ಸಾಧನೆಯನ್ನು ಮಾಡಿದವರು. ಅದರಲ್ಲಿ ಮುಖ್ಯವಾಗಿ ನಾವು ಸಿದ್ದು ಸೌದಿನ ತೆಗೆದುಕೊಂಡ್ರೆ ತೇರದಾಳ ಕ್ಷೇತ್ರದಿಂದ 3 ಬಾರಿ ಗೆದ್ದಂಥವ್ರು, ಒಮ್ಮೆ ಸೋಲ್ತಾರೆ, ಆದರೆ 2 ಬಾರಿ ಸತತ ಗೆದ್ದಂಥ ಸಿದ್ದು ಸೌದಿ ಕೂಡ BJPಯ ರಾಜ್ಯಾಧ್ಯಕ್ಷರು ಆಗ್ತಾರಾ ನೋಡಬೇಕು. ಅವರ ಹೆಸರು ಕೂಡ ಇದೆ, ಆದರೆ ಅಷ್ಟೊಂದು ಕಾಂಪಿಟೇಷನ್ ಅವರ ಕಡೆಯಿಂದ ಬರ್ತಾ ಇಲ್ಲ ಮತ್ತು ಹೈಕಮಾಂಡ್ಗೆ ಅವರ ಮೇಲೆ ಕೂಡ ಅಷ್ಟೊಂದು ಕೃಪೆ, ಕಟಾಕ್ಷ ಮತ್ತು ನಂಬಿಕೆ ಕೂಡ ಇಲ್ಲ ಅಂತ ಹೇಳಬಹುದು. ಆಸ್ ಪರ್ ದ ಲಿಂಗಾಯತ ಲೀಡರ್ ಇಸ್ ಕನ್ಸರ್ನ್, ನಂಬರ್ 1 ಸಿದ್ದು ಸೌದಿ ಅವರ ಆಯ್ಕೆ ಬಹುತೇಕ ಕಷ್ಟ. ಇನ್ನು 2ನೇದಾಗಿ ಇಬ್ಬರೂ ಕೂಡ ಅಮಿತ್ ಶಾ ಅವರಿಗೆ ಅತ್ಯಂತ ಆತ್ಮೀಯರು. ಒಂದು ಮುರುಗೇಶ್ ನಿರಾಣಿ ಒಂದು ಹಂತಕ್ಕೆ ಯಡಿಯೂರಪ್ಪನವರನ್ನ 2021-22 ಟೈಮಲ್ಲಿ ವಯಸ್ಸಿನ ಕಾರಣಕ್ಕಾಗಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸ್ತಾರೆ ಅನ್ನುವಂಥ ಮಾತು ಕೇಳಿ ಬಂದಾಗ, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಹೆಸರು ಅಥವಾ ಊಹಾಪೋಹ ಕೇಳಿ ಬಂದಾಗ ಆ ಲಿಸ್ಟ್ನಲ್ಲಿ ಮೊಟ್ಟ ಮೊದಲ ಹೆಸರಿದ್ದಂಥವ್ರು ಇದೆ ಇಂಡಸ್ಟ್ರಿಯಲ್ ಅಂದರೆ ಕೈಗಾರಿಕೋದ್ಯಮಿಯಾಗಿರುವಂಥ ಮುರುಗೇಶ್ ನಿರಾಣಿ ಅವರು 3 ಬಾರಿ ಗೆದ್ದಂಥವ್ರು, ಬೀಳಗಿ ಕ್ಷೇತ್ರದಿಂದ ಗೆದ್ದಂಥವ್ರು, 3 ಬಾರಿ ಗೆದ್ದಂಥವ್ರು. ಹೀಗಾಗಿ ಈ ಬಾರಿ ಸೋತಿದ್ದಾರೆ. ಆದರೆ ಅವರಿಗೆ ಅಂದರೆ ಯಡಿಯೂರಪ್ಪನವರ ಮಗನಾದಂಥ ವಿಜೇಂದ್ರ ಅವರಕ್ಕಿಂತ ಒಂದು ಜಾಸ್ತಿ ಹಣ ಬಲ ಅಥವಾ ಬೇರೆ ಬಲಗಳು ಜಾಸ್ತಿ ಇವೆ. ಅಮಿತ್ ಶಾ ಅವರು ಅತ್ಯಂತ ನಿಕಟ ಸಂಪರ್ಕ ಹೊಂದಿದ್ದಾರೆ. ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅನ್ನುವಂಥ ಹಠ ಇತ್ತು. ಆದರೆ ಯಡಿಯೂರಪ್ಪನವರ ಒಂದು ಒತ್ತಡದಿಂದ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ತು. ಅದಾದ ನಂತರ ಯಡಿಯೂರಪ್ಪ ಮತ್ತು ನಿರಾಣಿಯವರ ನಡುವೆ ಒಂದು ಸ್ವಲ್ಪ ಅಂತರ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಸಾವಿರಾರು ಜನಕ್ಕೆ, ಇನ್ ಟರ್ಮ್ಸ್ ಆಫ್ 50,000ಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಂಥ ಒಂದು ಖ್ಯಾತಿ ಕೂಡ ಇದೆ. 3 ಬಾರಿ ಗೆದ್ದಂಥವ್ರು ಬಾಗಲಕೋಟೆ ವಿಭಾಗದಲ್ಲಿ ಲಿಂಗಾಯತ ಮುಖಂಡರು ಮತ್ತು ಬೇರೆ ಲಿಂಗಾಯತ ಒಂದು ಸಮ್ಮೇಳನದ ಕೆಲವೊಂದು ಪಾತ್ರವನ್ನು ಕೂಡ ಹೊಂದಿದ್ದಾರೆ. ಅವರಿಗೆ ಉತ್ತರ ಕರ್ನಾಟಕ ವಿಭಾಗದಲ್ಲಿ ದೊಡ್ಡ ಒಂದು ಮರ್ಯಾದೆ, ಮಾನ, ಗೌರವ ಎಲ್ಲವಿದೆ ಮತ್ತು ಸರ್ಕಾರ ಬಂದಾಗ ಅವರಿಗೆ ಕೈಗಾರಿಕಾ ಮಂತ್ರಿ ಕೂಡ ಸಿಕ್ಕಿದೆ. ಹೀಗಾಗಿ ಒಂದು ಕೈಗಾರಿಕಾ ದೃಷ್ಟಿಯಿಂದ, ಕೈಗಾರಿಕಾ ಉದ್ಯಮಗಳ ದೃಷ್ಟಿಯಿಂದ ಅವರನ್ನು ಕೂಡ BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಒಂದು 50-50. ಮತ್ತೊಬ್ಬ ಲಿಂಗಾಯತ ಮುಖಂಡ ಅರವಿಂದ್ ಬೆಲ್ಲದ್ ಅವರು ಹುಬ್ಬಳ್ಳಿ ಧಾರವಾಡ ವೆಸ್ಟ್ ಕ್ಷೇತ್ರದಿಂದ 3 ಬಾರಿ ಗೆದ್ದಂಥವ್ರು. ಅವರು ಸ್ಪರ್ಧೆ ಮಾಡಿದಂಥ 3 ಚುನಾವಣೆಯಲ್ಲಿ ಗೆದ್ದಂಥವ್ರು. 2008ರಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ, ಗೆಲ್ತಾರೆ. 2013ರಲ್ಲಿ ಸ್ಪರ್ಧೆ ಮಾಡ್ತಾರೆ, ಗೆಲ್ತಾರೆ. ಆನಂತರ ಮೊದಲ ಬಾರಿ 2013ರಲ್ಲಿ ಚುನಾವಣೆಗೆ ನಿಲ್ತಾರೆ, ಗೆಲ್ತಾರೆ. 2018ರಲ್ಲಿ ನಿಲ್ತಾರೆ, ಗೆಲ್ತಾರೆ ಮತ್ತು 2023ರಲ್ಲಿ ಚುನಾವಣೆಗೆ ನಿಲ್ತಾರೆ ಮತ್ತು ಗೆಲ್ತಾರೆ. ಅವರ ಪೊಲಿಟಿಕಲ್ ಬ್ಯಾಕ್ಗ್ರೌಂಡನ್ನು ನೋಡ್ತಾರೆ. ಅವರ ತಂದೆ ಕೂಡ MLA ಆಗಿದ್ದಂಥವ್ರು ಚಂದ್ರಕಾಂತ್ ಬೆಲ್ಲದ್ ಮತ್ತು ಹುಬ್ಬಳ್ಳಿ ಧಾರವಾಡ ವಿಭಾಗದಲ್ಲಿ ಅಥವಾ ಆ ಕಡೆ ಸ್ವಲ್ಪ ಮಟ್ಟಿಗೆ ಉತ್ತಮ ಹೆಸರನ್ನು ಮತ್ತು ಸ್ವಚಾರಿತ್ರ್ಯ ಹೊಂದಿದಂಥ ಒಂದು ಹಿಸ್ಟ್ರಿ ಕೂಡ ಅವರಿಗಿದೆ. ಅವರ ಒಂದು ಪ್ಲಸ್ ಪಾಯಿಂಟನ್ನು ನೋಡ್ತಾ ಹೋದರೆ ಅವರು ವಿದೇಶದಲ್ಲಿ ಓದಂಥವ್ರು, PG ಮಾಡಿದಂಥವ್ರು ಮತ್ತು ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ
ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಮಾಡಿದಂಥವ್ರು. ಜೊತೆಗೆ ಅವರ ಒಂದು ಹಿಸ್ಟ್ರಿ ನೋಡ್ತಾ ಇದ್ರೆ ಅವ್ರು ಜಾಸ್ತಿ ಮಾತಾಡಲ್ಲ, ಬಟ್ ಕ್ಲೀನ್ ಇಮೇಜ್ ಹೊಂದಿರುವಂಥ ಒಬ್ಬ ವ್ಯಕ್ತಿ. ಜೊತೆಗೆ ಈ ಒಂದು ರೆಬಲ್ ಬಣವನ್ನು ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಮತ್ತು ರೆಬಲ್ ನಾಯಕರೊಂದಿಗೆ ಅತ್ಯುತ್ತಮವಾದ ಸಂಬಂಧ ಹೊಂದಿದಂಥ ಯಾರಾದರೂ ಒಬ್ಬ ನಾಯಕರಿದ್ದಾರೆ, ಮತ್ತು ರೆಬಲ್ ನಾಯಕರಿಗೂ ಬೇಕು ಮತ್ತು ತಟಸ್ಥ ನಾಯಕರಿಗೂ ಬೇಕು ಮತ್ತು ವಿಜೇಂದ್ರ ಅವರಿಗೂ ಬೇಕು ಅನ್ನುವಂಥ ಒಬ್ಬ ನಾಯಕರು ಯಾರಾದರೂ ಇದ್ದರೆ ಅದು ಬೆಲ್ಲದ್ ಮಾತ್ರ. ಬೆಲ್ಲದ್ ಒಬ್ಬ ಸಮತೋಲನದ ವ್ಯಕ್ತಿ ಅನ್ನುವಂಥ ಮಾತು ಕೇಳಿಬರ್ತಿದೆ. ಅವರ ಪ್ಲಸ್ ಅಂದರೆ ಅವರು ಶೈಕ್ಷಣಿಕವಾಗಿ ತುಂಬ ಮುಂದಾಲೋಚನೆಯನ್ನು ಮಾಡುವಂಥವ್ರು. ಕರ್ನಾಟಕದಲ್ಲಿ LKG UKGಯ ಕಾನ್ಸೆಪ್ಟನ್ನು ತಂದವರೇ ಇದೆ ಅರವಿಂದ್ ಬೆಲ್ಲದವರು. ಶೈಕ್ಷಣಿಕ ಅಂದರೆ ಮೊದಲವರು ಇಂಜಿನಿಯರ್ ಆಗಿದ್ದಂಥವ್ರು, ಸಾಫ್ಟ್ವೇರ್ ಡೆವಲಪರ್ ಆಗಿದ್ದರು. ಜೊತೆಗೆ ಬೇರೆ ಬೇರೆ ವಿಭಾಗದಲ್ಲಿ 10th ಹುಡುಗರಿಗೆ ಒಂದು ಸಾಫ್ಟ್ವೇರ್ ಡೆವಲಪನ್ನು ಮಾಡಿಕೊಟ್ಟು ಈ ಶಾಲೆಯಲ್ಲೂ ಕೂಡ ಡಿಜಿಟಲೀಕರಣ ಮಾಡುವಂಥ ಹಂತಕ್ಕೆ ಅವರು ಪ್ಲ್ಯಾನ್ ಕೊಟ್ಟಂಥವರೇ ಇದೇ ಅರವಿಂದ್ ಬೆಲ್ಲದವರು. ಜೊತೆಗೆ IITಯನ್ನು ಧಾರವಾಡಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು. ಹೀಗಾಗಿ ಅರವಿಂದ್ ಬೆಲ್ಲರ್ ವಿಲ್ ಬಿ ದ ನೆಕ್ಸ್ಟ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ BJP ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. ಆದರೆ ನಾನು ಹೇಳಿದ್ನಲ್ಲ, ಸುನಿಲ್ ಕುಮಾರ್ ಅವರು ಒಂದು ಹಂತಕ್ಕೆ ವಿರೋಧ ಪಕ್ಷದ ನಾಯಕರಾಗ್ಬಿಟ್ರೆ ಕರಾವಳಿ ಕಡೆಯಿಂದ ಮತ್ತೊಂದು ಪೋಸ್ಟ್ ಇದಿಲ್ಲ, ಅಧ್ಯಕ್ಷ ಸ್ಥಾನವನ್ನು ಉತ್ತರ ಕರ್ನಾಟಕಕ್ಕೆ ಕೊಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಅರವಿಂದ್ ಬೆಲ್ಲದ್ ಮತ್ತು ಮುರುಗೇಶ್ ನಿರಾಣಿಯವರ ಮಧ್ಯೆ ದೊಡ್ಡದಾದಂಥ ಪೈಪೋಟಿ ಕೂಡ ಇದೆ. ಈ ಮಧ್ಯೆ ಯತ್ನಾಳ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡಬೇಕು. ಯಾಕಂದರೆ ಸದ್ಯ ಉಚ್ಚಾಟನೆಯಾದ ಕಾರಣಕ್ಕಾಗಿ ಉಚ್ಚಾಟನೆಯಾದಂಥ ವ್ಯಕ್ತಿಯನ್ನು ನೇರವಾಗಿ ಒಳಗೆ ಕರೆಸ್ಕೊಂಡು ಅಧ್ಯಕ್ಷ ಸ್ಥಾನ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆದರೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿದ್ರೆ ಸ್ವತಃ ಯತ್ನಾಳ್ ಅವರೇ BJPಗೆ ಸೇರುವಂಥ ಮನಸ್ಸು ಕೂಡ ಮಾಡಬಹುದು. ಅದು ಅಡ್ಡ ಮತದಾನದಲ್ಲೂ ಕೂಡ ಸಾಬೀತಾಗಿದೆ. ಅಂದರೆ MLC ಚುನಾವಣೆಯಲ್ಲಿ ಕೂಡ ಸಾಬೀತಾಗಿದೆ. ಯತ್ನಾಳ್ ಅವರು ಸ್ವತಃ ನಿತಿನ್ ನಬೀನ್ ಅವರಿಗೆ ಪತ್ರವನ್ನು ಬರೆದು ನಾನು BJP ಪರವಾಗಿ ಮತ ಹಾಕ್ತೇನೆ, ಅದರಲ್ಲೂ ಮೆನ್ಷನ್ ಮಾಡಿದರೆ ಲಿಂಗರಾಜು ಪಾಟೀಲ್ ಅವರಿಗೆ ಮತ ಹಾಕ್ತೇನೆ ಅಂತ ಪತ್ರವನ್ನು ಬರೆದು ನಾನೊಬ್ಬ ನಿಷ್ಠಾವಂತ BJP ಕಾರ್ಯಕರ್ತ ಎನ್ನುವಂಥ ಮಾತನ್ನು ಕೂಡ ಹೇಳಿದರೆ ಸದ್ಯದ ಮಟ್ಟಿಗೆ ಅವರನ್ನು ಪಕ್ಷ ಸೇರಿಸಿಕೊಳ್ಳಬಹುದು. ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನ ಬಂದರೂ ಕೂಡ ಅತಿಶಯೋಕ್ತಿ ಅಲ್ಲ. ಇನ್ನು ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಅವರ ಪ್ಲ್ಯಾನ್ ಏನು ಎನ್ನುವುದನ್ನು ನೋಡ್ತಿದ್ರೆ, ನೀವು ಯಾರನ್ನೇ ಅಧ್ಯಕ್ಷ ಮಾಡಿದ್ರಿ, ಐದರ್ ಅಂದರೆ ನೀವು ವಿಜೇಂದ್ರ ಅವರನ್ನ ಮುಂದುವರಿಸಬಹುದು ಅಥವಾ ವಿಜೇಂದ್ರ ಅವರ ಜಾಗದಲ್ಲಿ ಅರವಿಂದ್ ಬೆಲ್ಲದ್ ಮತ್ತು ನಿರಾಣಿ ಅವರನ್ನು ತಂದು ಕೂರಿಸಿದ್ರು ಕೂಡ ಸದ್ಯದ ಕಾಂಗ್ರೆಸ್ನ ಹವಾದ ಮುಂದೆ BJP ಗೆಲ್ಲುವುದು ಸ್ವಲ್ಪ ಕಷ್ಟ. ಏನೇ ನೀವು ಹೋರಾಟ ಮಾಡಿದ್ರು ಅಂಥದ್ರಲ್ಲಿ ಮೈತ್ರಿಯೊಂದಿಗೆ ಹೋರಾಟ ಮಾಡಿದ್ರೆ ಕುಮಾರಸ್ವಾಮಿ ಅವರನ್ನ ನಾವು ಮುಂದೆ ಬಿಟ್ಟರೆ ಒಂದು ಹಂತಕ್ಕೆ ನಾವು ವಿಜಯವನ್ನು ಸಾಧಿಸಬಹುದು. ಆ ಮುಖಾಂತರ 2029ರ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಸ್ವಲ್ಪ ಗೆಲ್ಲಬಹುದು ಎನ್ನುವ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಅಮಿತ್ ಶಾ ಕೇಳ್ತಾ ಇದ್ದಾರೆ ಎನ್ನುವಂಥ ಮಾತು. ಕುಮಾರಸ್ವಾಮಿ ಅವರಿಗೆ ಟಾರ್ಗೆಟ್ ಯಾರಂದರೆ ಒಂದು ಕಡೆ ಸೋಮಣ್ಣ, ಒಂದು ಕಡೆ ವಿಜಯೇಂದ್ರ. ಯಾಕಂದರೆ ಸೋಮಣ್ಣ ಅವರನ್ನು ಏನಾದರೂ BJP ಪಕ್ಷದ ಅಧ್ಯಕ್ಷರಾಗಿ ಮಾಡಿದ್ರೆ ಅವರ ನೇತೃತ್ವದಲ್ಲಿ ಏನಾದರೂ ಪಕ್ಷ ಗೆದ್ದುಬಿಟ್ರೆ ನಾನು ಮುಖ್ಯಮಂತ್ರಿ ಆಗಲಿಕ್ಕಾಗಲ್ಲ ಮತ್ತು ಸೋಮಣ್ಣ ಮುಖ್ಯಮಂತ್ರಿ ಆಗಬಹುದು. ಜೊತೆಗೆ ಸೋಮಣ್ಣವರಿಗೂ ಕೂಡ ಅಮಿತ್ ಶಾ ಅವರು ತುಂಬ ಹತ್ತಿರ ಇರೋದ್ರಿಂದ, ಕಾಂಟ್ಯಾಕ್ಟ್ ಇರೋದ್ರಿಂದ ನಾವು ಅವ್ರ ವಿರುದ್ಧ ಜಾಸ್ತಿ ಬ್ಯಾಟ್ ಬೀಸಲಿಕ್ಕಾಗಲ್ಲ, ವಿರೋಧ ಮಾಡಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಸೋಮಣ್ಣ ಹೋಗಬೇಕು, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವಿಜೇಂದ್ರ ಕೂಡ ಹೋಗಬೇಕು. ಯಾಕಂದರೆ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಮ್ಯಾಜಿಕ್ ನಂಬರನ್ನು ಏನಾದರೂ BJP ಹತ್ರ ಬಂದುಬಿಟ್ರೆ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹಾಗಾಗಿ ಅವರನ್ನು ಕೂಡ ಸೈಡ್ಲೈನ್ ಮಾಡಬೇಕು. ಮೂರನೇ ವ್ಯಕ್ತಿ ಯಾರು? ನಿರಾಣಿ ಆರ್ ಎಲ್ಸ್ ಬೆಲ್ಲದತ್ತು ನಿರಾಣಿಯ ಒಂದು ನೇತೃತ್ವದಲ್ಲಿ BJP ಗೆದ್ದರೂ ಕೂಡ ಆಗ ನಾನು ಪ್ರಬಲ ಆಕಾಂಕ್ಷಿ ಆಗ್ತೇನೆ ಮತ್ತು ನನ್ನನ್ನು ಅಮಿತ್ ಶಾ ಅಥವಾ ಕೇಂದ್ರ ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಮಾಡ್ತೇನೆ ಅಂತ ಒಂದು ರಾಜಕೀಯ ತಂತ್ರ ಕೂಡ ಇದೆ ಎನ್ನುವುದು ಇದೀಗ ಕುಮಾರಸ್ವಾಮಿಯವರ ಲೆಕ್ಕಾಚಾರದಿಂದ ತಿಳಿದು ಬರುತ್ತೆ. ಮತ್ತು ಅವರು ಈಗೀಗ ಮಾಡ್ತಿರುವಂಥ ಹೋರಾಟ ಅಥವಾ ಬೇರೆ ಬೇರೆ ಹೋರಾಟ, ಬಿಡದಿ ಆಗಿರ್ಬೋದು, SIR ಆಗಿರ್ಬೋದು, ಎಲ್ಲವೂ ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅಮಿತ್ ಶಾ ಕೂಡ ಹೋರಾಟಕ್ಕೆ ನೀವೇ ಸರಿ ಎನ್ನುವಂಥ ಮಾತನ್ನು ಹೇಳಿಬಿಟ್ರ. ಜೊತೆಗೆ ಪ್ರತಾಪ್ ಸಿಂಹ ಕೂಡ NDA ನಾಯಕರು ಅವರು ಕುಮಾರಸ್ವಾಮಿ ಅವರು ಎನ್ನುವ ಮಾತಿನ ಮುಖಾಂತರ ಎಲ್ಲೋ ಒಂದು ಕಡೆ BJPಯಲ್ಲಿ ಸದ್ಯವೇ ಇದೀಗ ಅಧ್ಯಕ್ಷರ ಬದಲಾವಣೆಯಾಗುತ್ತೆ, ಸದ್ಯವೇ ವಿರೋಧ ಪಕ್ಷದ ಬದಲಾವಣೆಯಾಗುತ್ತೆ, ಸದ್ಯವೇ ಎಲ್ಲವೂ ಕೂಡ ಬದಲಾವಣೆಯಾಗುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ನೋಡಬೇಕು ವಿಜೇಂದ್ರ ಕೆಳಗಿಳಿತಾರ. ವಿಜೇಂದ್ರ ಅವರು ಕೆಳಗಿಳಿದ್ರೆ ಮತ್ತೊಬ್ಬ ನಾಯಕರಾಗಿ ಯಾರು ಆಯ್ಕೆ ಆಗ್ತಾರೆ? ನನಗನ್ಸುತ್ತೆ ಬೆಲ್ಲದಕ್ಕಿಂತ ಮುರುಗೇಶ್ ನಿರಾಣಿ ಅಧ್ಯಕ್ಷರಾಗಬಹುದು ಎನ್ನುವುದು ಕೂಡ ಲೆಕ್ಕಾಚಾರ. ಯಾಕಂದರೆ ನಿರಾಣಿ ಅವರಿಗೆ ಒಂದು ಹಂತಕ್ಕೆ ಎಲ್ಲರನ್ನು ಕೂರಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ಕೂಡ ಇದೆ ಮತ್ತು ಸೆಂಟ್ರಲ್ ಹೈಕಮಾಂಡನ್ನು ಕೂಡ ಬ್ಯಾಲೆನ್ಸ್ ಮಾಡಬಹುದು ಬೇರೆ ಬೇರೆ ಥರದಲ್ಲಿ. ಆದರೆ ಯತ್ನಾಳ್ ಅವರಿಗೆ ಇದ್ದಂಥ ಒಂದು ವಿರೋಧಿ ಬಣವೇ ನಿರಾಣಿಯವರಿಗೂ ಕೂಡ ಇದೆ. ಅಂದರೆ ಯತ್ನಾಳ್ ಬಣ ಆಗಿರ್ಬೋದು, ಬೇರೆ ಬೇರೆ ಬಣಗಳಿಂದ ನಿರಾಣಿಯವರಿಗೂ ಕೂಡ ಅಂಥದ್ದೇ ಒಂದು ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಆ ನಿಟ್ಟಿನಲ್ಲಿ ಸಮತೋಲಿತ ಅಭ್ಯರ್ಥಿ ಅಂದರೆ ಅದು ಅರವಿಂದ್ ಬೆಲ್ಲದ್, ಜೊತೆಗೆ ಸೋಮಣ್ಣ. ಪಕ್ಷ ಯಾರನ್ನ ಪರಿಗಣಿಸುತ್ತೆ, ಯಾರನ್ನ ಕಡೆಗಣಿಸುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.